ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ. ದುರದೃಷ್ಟವನ್ನೇ ದೂರ ಮಾಡಿ ಭಾಗ್ಯವನ್ನೇ ಬದಲಾಯಿಸುವ ಶಕ್ತಿ ಇದೆ ಅಂತ ಹೇಳಲಾಗುವ ಒಂದು ಅನುಷ್ಠಾನದ ಬಗ್ಗೆ ಮೂಲವೊಂದರಲ್ಲಿ ವಿವರಿಸಲಾಗಿದೆ. ಹಾಗಾದ್ರೆ ಏನಿದು ಅನುಷ್ಠಾನ? ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಈ ಒಂದು ಪವರ್ಫುಲ್ ಮಾತನ್ನ ಕೇಳಿ. ಇದು ಈ ಅನುಷ್ಠಾನದ ಮಹತ್ವ ಎಷ್ಟಿದೆ ಅಂತ ತೋರಿಸುತ್ತೆ. ಎಲ್ಲವೂ ಬದಲಾಗುತ್ತೆ, ದುರದೃಷ್ಟವೇ ಅಳಿಸಿ ಹೋಗುತ್ತೆ ಅಂತ 100ಕ್ಕೆ 100 ಖಚಿತವಾಗಿ ಹೇಳಲಾಗ್ತಿದೆ. ಇದು ನಿಜಕ್ಕೂ ಕುತೂಹಲ ಕೇಳಿಸುವಂಥದ್ದಲ್ವಾ? ಹಾಗಾದ್ರೆ ಏನಿದು ಚಮತ್ಕಾರಿ ಉಪಾಯ? ಇದು ಕೇವಲ ಒಂದು ಸಣ್ಣ ಪೂಜೆಯಲ್ಲ, ಬದಲಾಗಿ ನಮ್ಮ ಜೀವನವನ್ನೇ ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯಲು ರೂಪಿಸಲಾದ ಒಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ ಅಭ್ಯಾಸ ಅಂತ ಹೇಳ್ಬೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಅನುಷ್ಠಾನದ ಹಿಂದಿನ ತತ್ವ ನಮ್ಮ ಜೀವನವನ್ನ ಬದಲಾಯಿಸೋ ಶಕ್ತಿ ಬೇರೆಲ್ಲೋ ಇಲ್ಲ, ಅದು ನಮ್ಮೊಳಗೆ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಅಂದ್ರೆ ನಮ್ಮನ್ನ ನಾವೇ ಸಬಲರನ್ನಾಗಿ ಮಾಡ್ಕೊಳ್ಳೋದು ಇದರ ಮೊದಲ ಹೆಜ್ಜೆ. ಸರಿ, ಈ ಇಡೀ ಅನುಷ್ಠಾನದ ಹೀರೋ ಯಾರು ಗೊತ್ತಾ? ಈ ಸಂಪೂರ್ಣ ಪ್ರಕ್ರಿಯೆಯ ಕೇಂದ್ರ ಬಿಂದುವೇ ಈ ಹೋಲಿಕಾದ ಪವಿತ್ರ ಭಸ್ಮ. ಇದರಲ್ಲೇ ಅಡಗಿದೆ ಅಸಲಿ ಶಕ್ತಿ. ಹೋಳಿಕಾ ದಹನ ಭಸ್ಮ ಅಂದ್ರೆ ಹೋಳಿಕಾ ದಹನದ ಪವಿತ್ರ ಬೂದಿ. ಇದರಲ್ಲಿ ಅಂಶ ಶಕ್ತಿ ಇದೆ ಅಂತ ನಂಬಿಕೆ. ಮೂಲದಲ್ಲಿ ಹೇಳಿರೋ ಪ್ರಕಾರ ಹೋಳಿಕಾ ದಹನ ಮುಗಿದು ಬೆಂಕಿ ಸಂಪೂರ್ಣವಾಗಿ ಆರಿದ್ಮೇಲೆ ಒಂದು ಕೋಲಿನ ಸಹಾಯದಿಂದ ಈ ಬೂದಿಯನ್ನ ಒಂದು ಸ್ಟೀಲ್ ಪಾತ್ರೆಗೆ ತುಂಬ್ಕೋಬೇಕು. ಓಕೆ, ಈಗ ತಯಾರಿ ಶುರು ಮಾಡೋಣ. ಈ ಒಂದು ಪವರ್ಫುಲ್ ಅನುಷ್ಠಾನಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಮಹತ್ವ ಇದೆ. ಮೊದಲು ನಮ್ಮ ಮುಖ್ಯ ವಸ್ತು ಹೋಳಿಕಾ ದಹನದ ಭಸ್ಮ. ಆಮೇಲೆ ಶಕ್ತಿಯ ಸಂಕೇತವಾಗಿ ಒಂದು ತ್ರಿಶೂಲ, ನೈವೇದ್ಯಕ್ಕೆ ಹಿಟ್ಟು ಬೆಲ್ಲದ ಉಂಡೆ, ಕೂರಲು ಆಸನ, ಹೋಮಕ್ಕೆ ಹವನಕುಂಡ ಮತ್ತು ಎಲ್ಲವನ್ನೂ ಶುದ್ಧೀಕರಿಸಲು ಗೋಮೂತ್ರ. ಇವಿಷ್ಟು ಬೇಕೇ ಬೇಕು. ಎಲ್ಲ ಸಾಮಗ್ರಿಗಳು ರೆಡಿ ಆದ್ಮೇಲೆ ಇನ್ನು ಅನುಷ್ಠಾನದ ಮುಖ್ಯ ಹಂತಕ್ಕೆ ಬರೋಣ. ಇಲ್ಲಿ ಮಂತ್ರ ಮತ್ತು ಆಹುತಿ ಅಂದ್ರೆ ಅಗ್ನಿಗೆ ಅರ್ಪಣೆ ಮಾಡೋದು ಬಹಳ ಮುಖ್ಯ. ತುಂಬಾ ಸಿಂಪಲ್ ಸ್ಟೆಪ್ಸ್ ಇದೆ, ಗಮನವಿಟ್ಟು ಕೇಳಿ. ಮೊದಲು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುತ್ಕೋಬೇಕು. ಆಮೇಲೆ ತಂದ ಭಸ್ಮವನ್ನ ಹಣೆಗೆ, ಗಂಟಲಿಗೆ, ಹೃದಯಕ್ಕೆ ಮತ್ತೆ ಹೊಕ್ಕಳಿಗೆ ಹಚ್ಕೋಬೇಕು. ನಂತರ ಹವನಕುಂಡವನ್ನ ಶುದ್ಧೀಕರಿಸಿ ಪೂರ್ವಜರನ್ನ ನೆಂದು ಕೊನೆಗೆ ಮಂತ್ರ ಹೇಳ್ತಾ ಭಸ್ಮವನ್ನ ಅಗ್ನಿಗೆ ಆಹುತಿ ಕೊಡಬೇಕು. ಈಗ ಅತ್ಯಂತ ಮುಖ್ಯವಾದ ಭಾಗ, ಆಹುತಿ ಕೊಡುವಾಗ ಹೇಳಬೇಕಾದ ಮಂತ್ರ. ಅದೇ ಓಂ ಹುಂ ಫಟ್ ಸ್ವಾಹ. ಇದರ ಉಚ್ಚಾರಣೆ ಪರ್ಫೆಕ್ಟಾಗಿರಬೇಕು ಅನ್ನೋದು ಮೂಲದಲ್ಲಿರೋ ಮಾಹಿತಿ. ಇದು ಈ ಪ್ರಕ್ರಿಯೆಯ ಆತ್ಮ ಇದ್ದಾಗೆ. ಸರಿ, ಪೂಜೆ ಮುಗೀತು, ಇಷ್ಟೇನಾ? ಇಲ್ಲ, ಇನ್ನೂ ಇದೆ. ಉಳಿದ ತ್ರಿಶೂಲ ಮತ್ತು ಭಸ್ಮವನ್ನ ಏನ್ಮಾಡಬೇಕು? ಅದರ ಬಗ್ಗೆನೂ ಸ್ಪಷ್ಟವಾದ ಸೂಚನೆಗಳಿದೆ. ನೋಡಿ, ಇಲ್ಲಿ 2 ಥರದ ತ್ರಿಶೂಲದ ಬಗ್ಗೆ ಹೇಳಿದ್ದಾರೆ. ಕಬ್ಬಿಣದ ತ್ರಿಶೂಲ ಇದ್ರೆ ಅದನ್ನ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸ್ಥಾಪಿಸಬೇಕಂತೆ. ಒಂದು ವೇಳೆ ತಾಮ್ರದ್ದಿದ್ರೆ ಅದನ್ನ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಈ ಅನುಷ್ಠಾನದ ಪವರನ್ನ ಕಂಟಿನ್ಯೂ ಮಾಡಕ್ಕೆ ಕೆಲವು ಡೈಲಿ ಪ್ರಾಕ್ಟೀಸ್ ಕೂಡ ಇದೆ. ಪ್ರತಿದಿನ ಅದೇ ಮಂತ್ರ ಹೇಳ್ತಾ ಹಣೆಗೆ ತಿಲಕ ಇಟ್ಕೊಂಡೋದು, ಮನೆಯ ಮುಖ್ಯ ಬಾಗಿಲಿಗೆ ಸ್ವಲ್ಪ ಭಸ್ಮ ಹಾಕೋದು, ಹಾಗೆ ಒಂದು ಚಿಟಿಕೆ ಭಸ್ಮವನ್ನ ನೀರ್ನಲ್ಲಿ ಹಾಕಿ ಮನೆ ಪೂರ್ತಿ ಸಿಂಪಡಿಸೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಇದರ ಪರಿಣಾಮ ಏನು? ಇದರಿಂದ ಜೀವನ ದುರ್ಭಾಗ್ಯದಿಂದ ಸೌಭಾಗ್ಯದ ಕಡೆಗೆ ಹೇಗ್ ಸಾಗುತ್ತೆ ಅಂತ ನೋಡೋಣ. ಮೂಲದಲ್ಲಿರೋ ಒಂದು ಮಾತು ನೋಡಿ, ಈ ಭಸ್ಮಕ್ಕೆ ಕೋಟಿಗಟ್ಲೆ ಬೆಲೆ ಇದೆ ಅಂತ. ಅಂದ್ರೆ ಇದು ದಾರಿಯಲ್ಲಿರೋ ಎಲ್ಲ ಅಡೆತಡೆಗಳನ್ನ ತೆಗೆದುಹಾಕುತ್ತೆ, ಯಾವುದೂ ಇದನ್ನ ತಡೆಯೋಕ್ ಆಗಲ್ಲ ಅಂತ. ಇದೊಂದು ರೀತಿ ಜೀವನದ ಕ್ಲೀನಿಂಗ್ ಪ್ರೊಸೆಸ್ ಇದ್ದ ಹಾಗೆ. ಕೊನೆಗೆ ಈ ಎಲ್ಲಾ ಮಾಹಿತಿ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮುಂದೆ ಇಡುತ್ತೆ ಅಲ್ವಾ? ನಮ್ಮ ಹಣೆಬರಹ ಅನ್ನೋದು ಕೇವಲ ನಂಬಿಕೆ ಮತ್ತು ಈ ಥರದ ಅನುಷ್ಠಾನಗಳಿಂದ ಎಷ್ಟರ ಮಟ್ಟಿಗೆ ಬದಲಾಗ್ಬೋದು? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.